ಮಜ್ಜಿಗೆ ಒಳಗಡೆ ಬೆಣ್ಣೆ ಇದೆ, ಅದು ಕಾಣಿಸೋದಿಲ್ಲ, ನಮಗೆ ನೇರವಾಗಿ ಕಾಣಿಸೋದಿಲ್ಲ. ತುಂಬ ವಿಮರ್ಶೆ ಮಾಡಿದಾಗ, ಚೆನ್ನಾಗಿ ಅದನ್ನು ಕಡಿದಾಗ, ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ, ಮಜ್ಜಿಗೆ ಒಳಗಡೆ ನಮಗೆ ಬೆಣ್ಣೆ ಎಂಬುದು ಸಿಗತ್ತೆ. ಹಾಗೆಯೇ ಪರಮಾತ್ಮನಲ್ಲಿಯೇ ಲಕ್ಷ್ಮೀ ಸನ್ನಿಧಾನ ಯಾವಾಗಲೂ ಇದ್ದೇ ಇರುತ್ತೆ. ಪರಮಾತ್ಮ ಬಂದಿದ್ದಾನೆ ಅಂತ ಹೇಳಿದರೆ ಪರಮಾತ್ಮ ಶ್ರೀವತ್ಸನಾಗಿ, ಶ್ರೀವತ್ಸವಕ್ಷನಾಗಿ ಯಾವಾಗಲೂ ಕೂಡ ಲಕ್ಷ್ಮೀದೇವಿಯನ್ನು ತನ್ನಲ್ಲಿ ಧಾರಣೆ ಮಾಡೇ ಇರ್ತಾನಂತೆ. ಹಾಗಾಗಿ ಲಕ್ಷ್ಮೀದೇವಿ ಪರಮಾತ್ಮನನ್ನು ಬಿಟ್ಟಿರೋದು, ಪರಮಾತ್ಮ ಲಕ್ಷ್ಮೀದೇವಿಯನ್ನು ಬಿಟ್ಟಿರೋದು ಅನ್ನೋದು ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಯಾವ ರೀತಿಯಾಗಿ ಕಡದಾಗ ನಮಗೆ ಮಜ್ಜಿಗೆ ಒಳಗಡೆ ಬೆಣ್ಣೆ ಎಂಬುದು ಸಿಗುತ್ತೋ, ಹಾಗೆ ವಿಮರ್ಶೆ ಮಾಡಿದಾಗ ಲಕ್ಷ್ಮೀದೇವಿ ಪರಮಾತ್ಮನನ್ನು ಕರೆದಾಗ ಬರ್ತಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಮಾತ್ಮ ಬಂದ ಅಂತ ಹೇಳಿದರೆ ಲಕ್ಷ್ಮೀ ತನ್ನಷ್ಟಕ್ಕೆ ತಾನೇ ಅಲ್ಲಿಗೆ ಬಂದ್ಬಿಡ್ತಾಳೆ. ಅಂದರೆ ಅರ್ಥ ಏನು, ಪರಮಾತ್ಮನ ಒಟ್ಟಿಗೆ ಬರ್ತಾಳೆ ಅಂತ ಅರ್ಥ. ಮಜ್ಜಿಗೆ ಒಳಗಿನ ಬೆಣ್ಣೆ ಅಂತ ಹೇಳಿದರೆ ಪರಮಾತ್ಮನ ಒಟ್ಟಿಗೆ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ ಅಂತ. ಹಾಗೆ ಬರಬೇಕಾದರೆ ನಮಗೆ ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಅಂತ ಹೇಳ್ತಾ ಇದ್ದಾರೆ. ಬರಬೇಕಾದರೆ ಹೇಗೆ ಬರಬೇಕು, ಕನಕವೃಷ್ಟಿಯನ್ನು ಮಾಡ್ತಾ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬೇಕಾದಷ್ಟು ಸಂಪತ್ತನ್ನು ಕೊಡ್ತಾ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೀಗೆ ಪ್ರಾರ್ಥನೆ ಮಾಡಿದರು ಅಂತ ಹೇಳಿದ್ರೆ, ಇದು ಬೇಕಂತ. ಸಂಪತ್ತೆಂಬುವಂಥದ್ದು ಕೂಡ ಬೇಕು ಅಂತ. ಸಂಪತ್ತಿಲ್ಲ ಅಂತ ಹೇಳಿದರೆ ಯಾವ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ ಅಂತ ಶಾಸ್ತ್ರವೇ ಹೇಳುತ್ತೆ. ಯಾರಿಗೆ ಹಸಿವು ಬಾಯಾರಿಕೆಯ ಒದ್ದಾಟ ಇದೆಯೋ ಅಂಥ ವ್ಯಕ್ತಿ ಯೋಗ ಸಾಧನೆಯನ್ನು ಅದನ್ನೆಲ್ಲ ಎಲ್ಲಿ ಮಾಡಲಿಕ್ಕಾಗತ್ತೆ, ಅದಾಗೋದಿಲ್ಲ ಅಂತ. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಸಂಪತ್ತೆಂಬುದು ಹೇಗೆ ಮುಖ್ಯ ಅಂತ. ನಮಗೆ ಈ ಸಂಪತ್ತು ಇಲ್ಲ ಅಂತ ಹೇಳಿದರೆ ಏನಾಗತ್ತೆ ಅಂದರೆ, ಜೀವನ ಎಂಬುವಂಥದ್ದೇನಿದೆ ಅದು ನಡಿಬೇಕು ಎಂಬುದಾಗಿ ಹೇಳಿದರೆ ಸಂಪತ್ತೆಂಬುದು ಬೇಕೇ ಬೇಕು. ಹೇಗೆ ಅಂದರೆ, ಈ ನೀರು ಇದ್ದರೆ ಮಾತ್ರ ಯಾವ್ದು ಹೋಗುತ್ತೆ, ಹಡಗೆಂಬುದು ಮುಂದೆ ಹೋಗುತ್ತೆ. ಹಡಗು ಮುಂದೆ ಹೋಗಬೇಕು ಅಂದರೆ ನೀರು ಬೇಕೇ ಬೇಕು, ಇಲ್ಲದೆ ಹೋದರೆ ಹಡಗಿಗೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗೆ ಸಂಪತ್ತು ಎಂಬುದು ಇಲ್ಲ ಅಂತ ಹೇಳಿದರೆ, ನೀರಿಲ್ಲ ಅಂತ ಹೇಳಿದರೆ ಜೀವನ ಎಂಬುವಂತಹ ಹಡಗು ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ನೀರು ಹಡಗಿನ ಒಳಗಡೆ ಬಂತು, ಹಡಗಿನ ಒಳಗಡೆ ಬಂದರೆ ಆ ಹಡಗು ಮುಳುಗಿ ಹೋಗುತ್ತೆ. ಹಾಗೆ ಸಂಪತ್ತು ಜೀವನದ ಒಳಗಡೆ ಅದೇ ಜೀವನವಾಗಿ ಬಿಡ್ತು ಅಂತ ಹೇಳಿದರೆ ಅದೇ ನಮ್ಮನ್ನು ಮುಳುಗಿಸುತ್ತೆ. ಹಾಗಾಗಿ ಆ ಎಚ್ಚರವೂ ಇರಬೇಕು. ಆದ್ದರಿಂದ ಸಂಪತ್ತು ಬೇಡ ಅಂತಲ್ಲ, ಸಂಪತ್ತು ಬೇಕು. ಆದರೆ ಎಲ್ಲ ನನಗಾಗಿ ಅಂತ ಸಂಪತ್ತನ್ನು ಸ್ವೀಕಾರ ಮಾಡೋದಲ್ಲ. ಹಾಗಾಗಿ ಲಕ್ಷ್ಮೀದೇವಿ ನಮಗೆ ಸಂಪತ್ತನ್ನು ಕೊಡ್ತಾ ಬರಬೇಕು. ಕನಕವೃಷ್ಟಿಯ ಕರೆಯುತ್ತ ಬಾರೆ, ಹಾಗೆ ಮನಕಾಮನೆಯ ಸಿದ್ಧಿಯ ತೋರೆ ಅಂತ ಹೇಳ್ತಾ ಇದ್ದಾರೆ. ಮನಕಾಮನೆಯ ಸಿದ್ಧಿ ಅಂತ ಹೇಳಿದರೆ, ನಾವು ಏನೇನು ಮನಸ್ಸಿನಿಂದ ಬಯಸ್ತೇವೋ ಅದೆಲ್ಲ ಆಗಬೇಕು. ನಮ್ಮ ಮನಸ್ಸಿನ ಬಯಕೆ ಎಂಬುದೇನಿದೆಯೋ ಅದೆಲ್ಲವೂ ಆಗುವಂತೆ ನೀನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದೇನಿದು ಈ ಥರ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಹೇಳಿದರೆ, ಇದು ಮನಸ್ಸಿನ ಬಯಕೆ ಎಲ್ಲ ಈಡೇರಬೇಕು ಅಂತ ಕೇಳಿದರು ಅಂದರೆ ಅದರ ಅರ್ಥ ಅಪರೋಕ್ಷ ಜ್ಞಾನ ಬರಬೇಕು ಅಂತ ಪ್ರಾರ್ಥನೆ ಇದು. ಯಾಕೆ ಅಂತ ಹೇಳಿದರೆ, ಇದು ಅಪರೋಕ್ಷ ಜ್ಞಾನ ಬರದೆ ಇದು ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂದುಕೊಂಡಿದ್ದೆಲ್ಲ ಆಗಬೇಕು ಅಂತ ಹೇಳಿದರೆ ಅದು ಯಾರಿಗಾಗತ್ತೆ, ಅದು ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಆಗತ್ತಂತೆ. ಎಂ ಕಾಮಂ ಮನಸಾ ಸಂವಿಭಾತಿ, ಯಾವ ಬಯಕೆಯನ್ನು ಮನಸ್ಸಿನಿಂದ ಹೊಂದುತ್ತಾನೋ ಆ ಎಲ್ಲ ಬಯಕೆಗಳು ಈಡೇರುವಂಥದ್ದು ಅದು ಅಪರೋಕ್ಷ ಜ್ಞಾನಿಗೆ ಮಾತ್ರ. ಮಿಕ್ಕವರಿಗೆ ಅಂತಹ ಸಾಮರ್ಥ್ಯ ಎಂಬುದು ಇರೋದಿಲ್ಲಂತೆ. ಹಾಗಾಗಿ ಮನಕಾಮನೆಯ ಸಿದ್ಧಿಯ ತೋರೆ ಅಂದರೆ ಏನರ್ಥ, ಅಪರೋಕ್ಷ ಜ್ಞಾನ ಕೊಟ್ಟು ಮುಂದೆ ನಾವು ಅಂದುಕೊಂಡಿದ್ದೆಲ್ಲ ಆಗುವಂತೆ ನೀನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದರ ಅಭಿಪ್ರಾಯ, ಬೇಕಾದಷ್ಟು ಸಂಪತ್ತನ್ನು
ಕೊಟ್ಟರೂ ಕೂಡ ಸಂಪತ್ತಲ್ಲಿ ನಮಗೆ ಅಷ್ಟೊಂದು ನಂಟು ಇಲ್ಲದ ಹಾಗೆ ಮಾಡು, ಅದರಲ್ಲಿ ಅಷ್ಟಕ್ಕಷ್ಟೇ ರಾಗ ಎಂಬುದಿರಲಿ, ಪರಮಾತ್ಮನಲ್ಲಿ ಅತಿಯಾದ ಆಸಕ್ತಿ ಎಂಬುದು ಬೆಳೆಯಲಿ, ಬೆಳೆದು ನಮಗೆ ಅಪರೋಕ್ಷ ಜ್ಞಾನ ಎಂಬುದು ಬಂದು ನಾವು ಅಂದುಕೊಂಡಿದ್ದೆಲ್ಲವೂ ಕೂಡ ಆಗುವಂತೆ ಲಕ್ಷ್ಮೀದೇವಿ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಲಕ್ಷ್ಮೀದೇವಿ ಅವಳ ಅನುಗ್ರಹ ಬೇಕಾ ಇದಕ್ಕೆ? ನಮಗೆ ಅಪರೋಕ್ಷ ಜ್ಞಾನಾದಿಗಳು ಬರಬೇಕು ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಅನುಗ್ರಹ ಬೇಕಾ ಅಂದರೆ ಅದಕ್ಕೆ ಉಪನಿಷತ್ ಹೇಳುತ್ತೆ, ತೇನೈತಿ ಪುಣ್ಯಕೃತ ತೈಜಸಶ್ಚ, ಬ್ರಹ್ಮವಿತ್ ಪುಣ್ಯಕೃತ ತೈಜಸಶ್ಚ ಅಂತ ಹೇಳಿದ್ದಾರೆ. ಅಂದರೆ ತೈಜಸನಾದಾಗ ಅವನು ಹೊಂದುತ್ತಾನೆ ಅಂತ. ಯಾರನ್ನ? ಪರಮಾತ್ಮನನ್ನು ಹೊಂದಬೇಕು ಅಂದರೆ ತೈಜಸ ಆಗಬೇಕು ಅಂತ. ತೈಜಸ ಅಂತ ಹೇಳಿದರೆ ತೇಜೋಭಿಮಾನಿಯಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯ ಭಕ್ತನಾಗಬೇಕು. ತೈಜಸನಾಗಬೇಕು ಅಂದರೆ ತೇಜಸ್ಸು ಅಂತ ಯಾರಿಗೆ ಹೆಸರು? ಲಕ್ಷ್ಮೀದೇವಿಗೆ ಹೆಸರು. ಆ ಲಕ್ಷ್ಮೀದೇವಿಯ ಭಕ್ತನಾದಾಗ, ತೈಜಸನಾದಾಗ ನಾವು ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಅದನ್ನು ತಿಳಿಸ್ತಾ ಇದ್ದಾರೆ. ದಿನಕರ ಕೋಟಿ ತೇಜದಿ ಹೊಳೆಯುವ, ದಿನಕರ ಕೋಟಿ ತೇಜ, ಹಾಗಾಗಿ ತೇಜೋಭಿಮಾನಿ ಅಂತ. ದಿನಕರ ಕೋಟಿ ಅಂದರೆ ಕೋಟಿಗಟ್ಟಲೆ ಸೂರ್ಯರು ಬಂದರೆ, ಕೋಟಿ ಅಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆ, ಕೋಟಿಗಟ್ಟಲೆ ಸೂರ್ಯರು ಬಂದರೂ ಕೂಡ ಆ ಎಲ್ಲ ತೇಜಸ್ಸನ್ನು ಮೀರುವ ತೇಜಸ್ಸು ಯಾರದ್ದು ಅಂದರೆ ಲಕ್ಷ್ಮೀದೇವಿ. ಹಾಗಾಗಿ ದಿನಕರ ಕೋಟಿ ತೇಜದಿ ಹೊಳೆಯುವ, ಅಂತಹ ತೇಜಸ್ಸಿನಿಂದ ಹೊಳಿತಾ ಇರುವಂತಹ ಲಕ್ಷ್ಮೀದೇವಿ ನೀನು ತೇಜೋಭಿಮಾನಿ, ತೇಜೋಭಿಮಾನಿಯಾಗಿದ್ದೀಯಾ. ಹಾಗಾಗಿ ನಿನ್ನ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಅಪರೋಕ್ಷ ಜ್ಞಾನ ಎಂಬುದು ಬರಲಿಕ್ಕೆ ಸಾಧ್ಯ. ಆದ್ದರಿಂದ ನೀನು ಅನುಗ್ರಹವನ್ನು ಮಾಡುವಂಥ ದಿನಕರ ಕೋಟಿ ತೇಜದಿ ಹೊಳೆಯುವ ಅಂತ ಕೇಳ್ತಾ ಇದ್ದಾರೆ. ಜನಕರಾಯನ ಕುಮಾರಿ ಬೇಗ ಎಂಬುದಾಗಿ ಹೇಳಿದ್ದಾರೆ. ಲಕ್ಷ್ಮೀದೇವಿ ಈ ಥರ ಹೇಳಿದಾಗ ತುಂಬ ಸಂತೋಷ ಪಡ್ತಾಳಂತೆ. ಬೇರೆ ಏನು ಹೇಳಿದ್ರು ಅಷ್ಟು ಸಂತೋಷ ಆಗಲ್ಲಂತ. ಜನಕರಾಯನ ಕುಮಾರಿ ಅಂತ ಹೇಳಬೇಕಂತ. ಯಾಕೆ ಅಂತ ಹೇಳಿದರೆ ಬೇರೆಯವರಿಗೂ ಮಗಳಾಗಿ ಬಂದಿದ್ದಾಳೆ, ಬೇರೆಯವರ ಮಗಳಾಗಿಯೂ ಅವತಾರವನ್ನು ಮಾಡಿದ್ದಾಳೆ. ಭೀಷ್ಮಕ ರಾಜನ ಮಗಳಾಗಿಯೂ ಹುಟ್ಟಿದ್ದಾಳೆ, ಅದೇ ರೀತಿಯಾಗಿ ಸತ್ರಾಜಿತನ ಮಗಳಾಗಿಯೂ ಇದ್ದಾಳೆ, ಹಾಗೆ ಆಕಾಶರಾಜನ ಮಗಳಾಗಿಯೂ ಬಂದಿದ್ದಾಳೆ. ಈ ಥರ ಅನೇಕ ಜನರ ಮಗಳಾಗಿ ಬಂದಿದ್ದರೂ ಕೂಡ, ಅವತಾರ ಮಾಡಿದ್ದರೂ ಕೂಡ ಅವರ ಕುಮಾರಿ ಅಂತ ಹೇಳಿದರೆ ಅವಳಿಗೆ ಅಷ್ಟು ಸಂತೋಷ ಆಗಲ್ಲಂತ. ಆದರೆ ಜನಕರಾಯನ ಕುಮಾರಿ ಅಂತ ಹೇಳಿದಾಗ ಭಾರೀ ಸಂತೋಷ ಆಗತ್ತೆ ಅಂತ. ಯಾಕೆ, ಏನು ಕಾರಣ ಅಂತ ಹೇಳಿದರೆ ಇವರೆಲ್ಲ ಒಂದು ತಪ್ಪು ಮಾಡಿದ್ದಾರಂತೆ. ಭೀಷ್ಮಕ ರಾಜ ಅವನು ತಪ್ಪು ಮಾಡಿದ. ಏನು ತಪ್ಪು ಮಾಡಿದ ಅಂತ ಹೇಳಿದರೆ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬೇಕು ಅಂತ ಅವನು ಅಂದ್ಕೊಳ್ಳಿಲ್ಲ. ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬೇಕು ಅಂತ ಅಂದ್ಕೊಳ್ಳಿಲ್ಲ. ಆಮೇಲೆ ಶಿಶುಪಾಲನಿಗೆ ಕೊಡಬೇಕು ಅಂತ ಯೋಚನೆ ಬಂದಿತ್ತು. ಕೃಷ್ಣ ಎಚ್ಚರಿಕೆ ಕೊಟ್ಟ ಮೇಲೆ ಎಚ್ಚರಗೊಂಡು ಮನಸ್ಸನ್ನು ಬದಲಾಯಿಸಿದ. ಮೊದಲು ಅವನಿಗೆ ಗೊತ್ತಾಗಲಿಲ್ಲ, ಕೃಷ್ಣ ಅವನಿಗೇನೇ ರುಕ್ಮಿಣಿಯನ್ನು ಕೊಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಆಕಾಶರಾಜ ಆತನಿಗೂ ಕೂಡ ಪರಮಾತ್ಮನೇ ಕೊರವಂಜಿ ವೇಷ ಹಾಕ್ಕೊಂಡು ಬಂದು ತಿಳಿಸೋವರೆಗೂ ಕೂಡ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡಬೇಕು ಅಂತ ದೃಢವಾದ ನಿರ್ಧಾರ ಎಂಬುದು ಬಂದಿಲ್ಲ. ಹಾಗೆ ಸತ್ರಾಜಿತ ಪರಮಾತ್ಮ ಸೇವಂತಕ ಮಣಿಯನ್ನು ಕದ್ದಿದ್ದಾನೆ ಅಂತ ಅಪವಾದವನ್ನು ಹಾಕಿದ, ಪರಮಾತ್ಮನ ನಿಂದೆಯನ್ನು ಮಾಡಿದ ಒಂದು ರೀತಿಯಾಗಿ. ಹಾಗಾಗಿ ಇವರ ಮಗಳು ಅಂತ ಹೇಳಿದರೆ ಲಕ್ಷ್ಮೀದೇವಿಗೆ ಇಷ್ಟ ಆಗಲ್ಲಂತ. ಆದರೆ ಜನಕರಾಜ ಏನು ಮಾಡಿದ ಅಂತ ಹೇಳಿದರೆ ವಿಶ್ವಾಮಿತ್ರರು ರಾಮನನ್ನು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಎದುರುಗಡೆ ನಿಲ್ಲಿಸಿದ ಕೂಡಲೇ, ನೋಡಿದ ಕೂಡಲೇ ಅಂದುಕೊಂಡ ಅಂತ, ಮೇನೇಚ ಜಾಮಾತರಮಾತ್ಮ ಕನ್ಯಾ ಗುಣೋಚಿತಂ ರೂಪ ನವಾವತಾರಂ. ನೋಡಿದ ಕೂಡಲೇ ನನ್ನ ಮಗಳಿಗೆ ಯೋಗ್ಯನಾಗಿರತಕ್ಕಂತಹ ವರ ಅಂತ ಹೇಳಿದರೆ ಇವನೇ ಅಂತ, ಸೀತೆಗೆ ಯೋಗ್ಯನಾದ ವರ ಎಂಬುದಾಗಿ ಹೇಳಿದರೆ ರಾಮನೇ ಎಂಬುದಾಗಿ ಅಂದುಕೊಂಡವನು ಜನಕರಾಜ. ಹಾಗಾಗಿ ಲಕ್ಷ್ಮೀದೇವಿ ಪರಮಾತ್ಮನಿಗೇನೇ ಸೇರಬೇಕು ಎಂಬುದಾಗಿ ಅಂದುಕೊಂಡಿದ್ದಾನಾದ್ದರಿಂದ ಲಕ್ಷ್ಮೀದೇವಿಗೆ ಈತನ ಮಗಳು ಅಂತ ಹೇಳಿದಾಗ ತುಂಬ ಸಂತೋಷ ಆಗತ್ತಂತೆ.